ಹೆಲೋ ಮಮ್ಮೀಸ್, ಮಕ್ಕಳು ವೇಟ್ ಗೇನ್ ಆಗಬೇಕು ಅಂತ ಯಾವ್ದಾವುದೋ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀರಾ. ಸೊ ಈ ಒಂದು ರೆಸಿಪಿನೂ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ವೇಟ್ ಗೇನ್ ಆಗ್ತಾರೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಯಾವ ತರ ಮಾಡೋದು, ಇದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ನನ್ನ ಅಕೌಂಟ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡಿ, ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ. ಈಗ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ 2 ಗೋಡಂಬಿ, 2 ಬಾದಾಮು ಮತ್ತೆ 4 ಪಿಸ್ತಾ, 2 ಖರ್ಜೂರ ಹಣ್ಣನ್ನ ನೆನ್ಸ್ಬಿಟ್ಟಿಟ್ಟಿದ್ದೆ. ನೈಟೇ ನೆನ್ಸಿಟ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡ್ಕೊಡ್ಬೋದು. ಈಗ ನೆನ್ಸಿಟ್ಟಿರುವಂತ ಡ್ರೈ ಫ್ರೂಟ್ಸ್ ನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಖರ್ಜೂರ ಹಾಕಿರೋದ್ರಿಂದ ಸ್ವೀಟ್ನೆಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ನಾನು ಸ್ವೀಟ್ ಪೊಟೆಟೋನ ಹಬೇಲಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದರ ಸಿಪ್ಪೆ ತೆಗೆದು ಹಬೇಲಿ ಬೇಯಿಸಿ ಮಕ್ಕಳಿಗೆ ಈ ತರ ಎಲ್ಲ ವೆಜಿಟೇಬಲ್ಸ್ ನ ಕೊಡೋದ್ರಿಂದ ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಪ್ರೋಟೀನ್ ಕೂಡ ಸಿಗುತ್ತೆ. ಈಗ ಇದನ್ನ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೋಬೇಕು. ಸ್ವೀಟ್ ಪೊಟೆಟೋನ ಆದಷ್ಟು ಮಕ್ಕಳಿಗೆ ಕೊಡೋದಕ್ಕೆ ಟ್ರೈ ಮಾಡಿ. ನಾವು ಯಾವಾಗ ಸಾಲಿಡ್ ಫುಡ್ ನ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಿಂದ ಮಕ್ಕಳಿಗೆ ಸ್ವೀಟ್ ಪೊಟೆಟೋನ ಕೊಡ್ಬೋದು. ಸ್ಟಾರ್ಟಿಂಗ್ ಕೊಡ್ತಿದ್ದೀರಾ ಅಂದ್ರೆ ಬರೀ ಸ್ವೀಟ್ ಪೊಟೆಟೋನ ಪ್ಯೂರಿ ತರ ಮಾಡಿ ಮಕ್ಕಳಿಗೆ ತಿನ್ಸ್ಬೋದು. ಇಲ್ಲ ನೀವು ನೋಡಿ ಡೈರೆಕ್ಟ್ ಆಗಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ತಿನ್ನಲ್ಲ ಅಂದಾಗ ಈ ತರ ಒಂದು ರೆಸಿಪಿನ ಟ್ರೈ ಮಾಡಿದಾಗ ನಾವು ಬೇರೆ ಒಂದು ರೆಸಿಪಿಯಲ್ಲಿ ಮಿಕ್ಸ್ ಮಾಡಿದಾಗ ಮಕ್ಕಳಿಗೆ ಇಷ್ಟ ಆಗ್ಬಿಟ್ಟು ತಿಂತಾರೆ, ಅವ್ರಿಗೆ ಗೊತ್ತಿಲ್ದೇನೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇನ್ನ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದೀವಲ್ಲ, ಡ್ರೈ ಫ್ರೂಟ್ಸ್ ಮಕ್ಕಳು ವೇಟ್ ಗೇನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ತುಪ್ಪ ಬಿಸಿ ಆದ್ಮೇಲೆ ಒಂದ್ ಸ್ವಲ್ಪ ರವೆನ ತಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ರವೆನ ತಗೊಂಡಿದ್ದೀನಿ. ಅದನ್ನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಮಗು ಎಷ್ಟು ತಿನ್ನುತ್ತೆ ಅನ್ನೋದ್ರ ನೋಡ್ಕೊಂಡು ಅಷ್ಟು ಕ್ವಾಂಟಿಟಿಗೆ ನೀವು ಇಂಗ್ರೀಡಿಯೆಂಟ್ಸ್ ನ ಎಲ್ಲ ತಗೊಂಡು ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ ಅಲ್ಲಿ ನಾವು ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಧಾನ ಆದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಡಿ. ನಾವು ಹೈ ಫ್ಲೇಮ್ ಇಟ್ಟಾಗ ಬೇಗ ಸೀದೋಗ್ಬಿಡುತ್ತೆ, ರವೆ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ. ರವೆ ಕೊಡೋದ್ರಿಂದ ಮಕ್ಕಳ ವೇಟ್ ಗೇನ್ ತುಂಬಾ ಚೆನ್ನಾಗಾಗುತ್ತೆ. ನಾವು ಯೂಸ್ ಮಾಡ್ತಿರೋಂಥ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಮಕ್ಕಳ ವೇಟ್ ಗೇನ್ ಹೆಲ್ಪ್ ಆಗುವಂತದ್ದೇನೆ. ನೋಡಿ ಇವಾಗ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಿದೆ, ರವೆ ನೋಡ್ತಿರ್ಬೋದು. ಇವಾಗ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೇಸ್ಟ್ ರುಬ್ಕೊಂಡಿದ್ದಲ್ಲ ಅದನ್ನ ಸೇರಿಸ್ಕೊಂಡು ಇವಾಗ ಗಂಟಿಲ್ದಂಗೆ ಚೆನ್ನಾಗಿ ಫಸ್ಟ್ ರವೆ ಮತ್ತೆ ಡ್ರೈ ಫ್ರೂಟ್ಸ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಯಾವುದೇ ತರ ಇರಬಾರ್ದು. ಈಗ ಮಿಕ್ಸಿ ಜಾರ್ಗೆನೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು, ಅದರಲ್ಲಿ ಪೇಸ್ಟ್ ಎಲ್ಲ ಇರುತ್ತಲ್ವಾ, ಸೊ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಅದಕ್ಕೆ ನೀರ್ನ ಹಾಕೊಂಡು ಕಲ್ಸ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಳ್ಳಿ. ಯಾವುದೇ ತರ ಗಂಟಿಲ್ದಂಗೆ ಸ್ಮೂತ್ ಆಗಿರೋ ತರ ಕಲ್ಸ್ಕೊಳ್ಳಿ. ನಾವ್ ಈ ರೆಸಿಪಿನ ಮಾಡೋವಾಗ ಲೋ ಫ್ಲೇಮ್ ಅಲ್ಲೇ ಮಾಡ್ಬೇಕು, ಹೈ ಫ್ಲೇಮ್ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡಿ. ಇದೇನ್ ಜಾಸ್ತಿ ಕೂಡ ಟೈಮ್ ಹಿಡಿಯಲ್ಲ, ಮಾಡ್ಕೊಡೋದಕ್ಕೆ ಈಸಿಯಾಗಿ ಮಾಡ್ಕೊಡ್ಬೋದು. ಸೊ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಿಧಾನಕ್ಕೆ ಮಾಡ್ಕೊಡಿ. ನಮ್ ಚಾನಲ್ ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಮಕ್ಳಿಗೂ ಕೂಡ ಯೂಸ್ ಆಗತ್ತೆ. ಡೈಲಿ ಒಂದ್ ರೆಸಿಪಿನ ಹಾಕ್ತಾ ಇದ್ದೀನಿ, ನೀವು ಕೂಡ ಡೈಲಿ ಒಂದ್ ರೆಸಿಪಿನ ಟ್ರೈ ಮಾಡ್ಬೋದು. ಈಗ ರವೆ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಇದನ್ನ ಕಲ್ಸ್ಕೊಳ್ತಾ ಇರಿ. ಸ್ವಲ್ಪ ಬೆಂದ ಮೇಲೆ ನಾವು ಸ್ವೀಟ್ ಪೊಟೆಟೋನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೋಬೇಕಾಗತ್ತೆ. ಒಬ್ಬೊಬ್ರು ಮಕ್ಕಳು ನಾವು ಸ್ವೀಟ್ ಪೊಟೆಟೋ ಡೈರೆಕ್ಟ್ ಆಗಿ ಕೊಟ್ಟರು ತಿನ್ನಲ್ಲ, ಡ್ರೈ ಫ್ರೂಟ್ಸ್ ಕೊಟ್ಟರು ತಿನ್ನಲ್ಲ. ಸೊ ಅಂತ ಮಕ್ಕಳಿಗೆ ನೀವು ಈ ತರ ಒಂದು ರೆಸಿಪಿ ತರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಒಂದು ಬನಾನಾನ ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟಾಗ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಇದು ಖರ್ಜೂರ ಹಣ್ಣು 2 ಯೂಸ್ ಮಾಡೋದ್ರಿಂದ ಸ್ವೀಟ್ ಆಗೇ ಇತ್ತು. ಸೊ ನಮ್ಮ ಪಾಪು ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತು. ಇನ್ನ ಸ್ವೀಟ್ ಬೇಕಂದ್ರೆ ನೀವು ಬಾಳೆಹಣ್ಣನ್ನ, ಹಣ್ಣಾಗಿರೋಂಥ ಬಾಳೆಹಣ್ಣ ಸೇರಿಸ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಇನ್ನು ನೀವು ಕೂಡ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇನ್ನಷ್ಟು ರೆಸಿಪೀಸ್ ಬೇಕು ಅಂದ್ರೆ ಯಾವ ತರ ರೆಸಿಪೀಸ್ ಬೇಕು ಅಂತಾನು ಕಮೆಂಟ್ ಮಾಡಿ, ನಾನು ಅದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಆ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ರೆಡಿ ಆಗಿದೆ. ಒಂದು ಪ್ಲೇಟ್ಗೆ ಹಾಕೊಂಡು ಮಕ್ಕಳಿಗೆ ತಿನ್ಸಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಾಯ್.